ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಳಬೇಗಿದೆ ಭುಗಿಲೆದ್ದಿದೆ. ಸಿಎಂ ಮುಂದೆ ಶಾಸಕರ ಆಕ್ರೋಶ ಕಟ್ಟೆ ಹೊಡೆದಿದೆ. ಸಚಿವರ ವರ್ತನೆ ವಿರುದ್ಧ ಸಿಟ್ಟಿಗೆದ್ದಂತ ಹಿರಿಯ ಶಾಸಕರು ಬಿ.ಆರ್. ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದ್ದೇನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಹಾಗೂ ಶಾಸಕರ ಸಭೆಯ ಇನ್ಸೈಡ್ ಮಾಹಿತಿ ಇದೆ. ಇದು ಬಿ.ಆರ್. ಪಾಟೀಲ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯ. ಇವರಿಗಿಂತ ಮುಂಚಿತವಾಗಿ ರಾಜು ಕಾಗೆ ಅವರು ಕೂಡ ಭೇಟಿ ಮಾಡಿದ್ರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಏನ್ ಮಾತಾಡಿದ್ರು ಗೊತ್ತಾ? ಆಕ್ರೋಶದ ಕಟ್ಟೆ ಹೊಡೆದಿದೆ. ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಸಚಿವರ ವಿರುದ್ಧ ಹಿರಿಯ ಶಾಸಕರಿಂದ ಬಿ.ಆರ್. ಪಾಟೀಲ್ ಹಾಗೂ ರಾಜು ಕಾಗೆ ಅವರು ಸಚಿವರು ತಮ್ಮ ಇಲಾಖೆ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ನಮ್ಮನ್ನ ಭೇಟಿ ಆಗ್ತಾರೆ. ನಮ್ಮ ಪತ್ರಕ್ಕೂ ಕೂಡ ಬೆಲೆ ಇಲ್ಲ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ನಿರ್ಧಾರ ಆಗಬೇಕು. ನಮಗೆ ಹೆಚ್ಚು ಅನುದಾನ ಕೊಡಿ ಅಂತ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಳಬೇಗಿದೆ ಭುಗಿಲೆದ್ದಿದೆ. ಸಿಎಂ ಮುಂದೆ ಶಾಸಕರ ಆಕ್ರೋಶ ಕಟ್ಟೆ ಹೊಡೆದಿದೆ. ಸಚಿವರ ವರ್ತನೆ ವಿರುದ್ಧ ಸಿಟ್ಟಿಗೆದ್ದಂತ ಹಿರಿಯ ಶಾಸಕರು ಬಿ.ಆರ್. ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದ್ದೇನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಹಾಗೂ ಶಾಸಕರ ಸಭೆಯ ಇನ್ಸೈಡ್ ಮಾಹಿತಿ ಇದೆ. ಇದು ಬಿ.ಆರ್. ಪಾಟೀಲ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯ. ಇವರಿಗಿಂತ ಮುಂಚಿತವಾಗಿ ರಾಜು ಕಾಗೆ ಅವರು ಕೂಡ ಭೇಟಿ ಮಾಡಿದ್ರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಏನ್ ಮಾತಾಡಿದ್ರು ಗೊತ್ತಾ? ಆಕ್ರೋಶದ ಕಟ್ಟೆ ಹೊಡೆದಿದೆ. ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಸಚಿವರ ವಿರುದ್ಧ ಹಿರಿಯ ಶಾಸಕರಿಂದ ಬಿ.ಆರ್. ಪಾಟೀಲ್ ಹಾಗೂ ರಾಜು ಕಾಗೆ ಅವರು ಸಚಿವರು ತಮ್ಮ ಇಲಾಖೆ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ನಮ್ಮನ್ನ ಭೇಟಿ ಆಗ್ತಾರೆ. ನಮ್ಮ ಪತ್ರಕ್ಕೂ ಕೂಡ ಬೆಲೆ ಇಲ್ಲ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ನಿರ್ಧಾರ ಆಗಬೇಕು. ನಮಗೆ ಹೆಚ್ಚು ಅನುದಾನ ಕೊಡಿ ಅಂತ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಿನ್ನೆ ಸಿಎಂ ಭೇಟಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಳಬೇಗಿದೆ ಭುಗಿಲೆದ್ದಿದೆ. ಸಿಎಂ ಮುಂದೆ ಶಾಸಕರ ಆಕ್ರೋಶ ಕಟ್ಟೆ ಹೊಡೆದಿದೆ. ಸಚಿವರ ವರ್ತನೆ ವಿರುದ್ಧ ಸಿಟ್ಟಿಗೆದ್ದಂತ ಹಿರಿಯ ಶಾಸಕರು ಬಿ.ಆರ್. ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದ್ದೇನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಹಾಗೂ ಶಾಸಕರ ಸಭೆಯ ಇನ್ಸೈಡ್ ಮಾಹಿತಿ ಇದೆ. ಇದು ಬಿ.ಆರ್. ಪಾಟೀಲ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯ. ಇವರಿಗಿಂತ ಮುಂಚಿತವಾಗಿ ರಾಜು ಕಾಗೆ ಅವರು ಕೂಡ ಭೇಟಿ ಮಾಡಿದ್ರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಏನ್ ಮಾತಾಡಿದ್ರು ಗೊತ್ತಾ? ಆಕ್ರೋಶದ ಕಟ್ಟೆ ಹೊಡೆದಿದೆ. ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಸಚಿವರ ವಿರುದ್ಧ ಹಿರಿಯ ಶಾಸಕರಿಂದ ಬಿ.ಆರ್. ಪಾಟೀಲ್ ಹಾಗೂ ರಾಜು ಕಾಗೆ ಅವರು ಸಚಿವರು ತಮ್ಮ ಇಲಾಖೆ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ನಮ್ಮನ್ನ ಭೇಟಿ ಆಗ್ತಾರೆ. ನಮ್ಮ ಪತ್ರಕ್ಕೂ ಕೂಡ ಬೆಲೆ ಇಲ್ಲ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ನಿರ್ಧಾರ ಆಗಬೇಕು. ನಮಗೆ ಹೆಚ್ಚು ಅನುದಾನ ಕೊಡಿ ಅಂತ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಿನ್ನೆ ಸಿಎಂ ಭೇಟಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಳಬೇಗಿದೆ ಭುಗಿಲೆದ್ದಿದೆ. ಸಿಎಂ ಮುಂದೆ ಶಾಸಕರ ಆಕ್ರೋಶ ಕಟ್ಟೆ ಹೊಡೆದಿದೆ. ಸಚಿವರ ವರ್ತನೆ ವಿರುದ್ಧ ಸಿಟ್ಟಿಗೆದ್ದಂತ ಹಿರಿಯ ಶಾಸಕರು ಬಿ.ಆರ್. ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದ್ದೇನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಹಾಗೂ ಶಾಸಕರ ಸಭೆಯ ಇನ್ಸೈಡ್ ಮಾಹಿತಿ ಇದೆ. ಇದು ಬಿ.ಆರ್. ಪಾಟೀಲ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯ. ಇವರಿಗಿಂತ ಮುಂಚಿತವಾಗಿ ರಾಜು ಕಾಗೆ ಅವರು ಕೂಡ ಭೇಟಿ ಮಾಡಿದ್ರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಏನ್ ಮಾತಾಡಿದ್ರು ಗೊತ್ತಾ?
ಆಕ್ರೋಶದ ಕಟ್ಟೆ ಹೊಡೆದಿದೆ. ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಸಚಿವರ ವಿರುದ್ಧ ಹಿರಿಯ ಶಾಸಕರಿಂದ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಅವರು ಸಚಿವರು ತಮ್ಮ ಇಲಾಖೆ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ನಮ್ಮನ್ನ ಭೇಟಿ ಆಗ್ತಾರೆ. ನಮ್ಮ ಪತ್ರಕ್ಕೂ ಕೂಡ ಬೆಲೆ ಇಲ್ಲ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ನಿರ್ಧಾರ ಆಗಬೇಕು. ನಮಗೆ ಹೆಚ್ಚು ಅನುದಾನ ಕೊಡಿ ಅಂತ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಿನ್ನೆ ಸಿಎಂ ಭೇಟಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಳಬೇಗಿದಿ ಭುಗಿಲೆದ್ದಿದೆ. ಸಿಎಂ ಮುಂದೆ ಶಾಸಕರ ಆಕ್ರೋಶ ಕಟ್ಟೆ ಹೊಡೆದಿದೆ. ಸಚಿವರ ವರ್ತನೆ ವಿರುದ್ಧ ಸಿಟ್ಟಿಗೆದ್ದಂತ ಹಿರಿಯ ಶಾಸಕರು ಬಿಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದ್ದೇನೆ ಗೊತ್ತಾ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಹಾಗೂ ಶಾಸಕರ ಸಭೆಯ ಇನ್ಸೈಡ್ ಮಾಹಿತಿ ಇದೆ. ಇದು ಬಿಆರ್ ಪಾಟೀಲ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯ. ಇವರಿಗಿಂತ ಮುಂಚಿತವಾಗಿ ರಾಜು ಕಾಗೆ ಅವರು ಕೂಡ ಭೇಟಿ ಮಾಡಿದ್ರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಏನ್ ಮಾತಾಡಿದ್ರು ಗೊತ್ತಾ. ಆಕ್ರೋಶದ ಕಟ್ಟೆ ಹೊಡೆದಿದೆ. ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಸಚಿವರ ವಿರುದ್ಧ ಹಿರಿಯ ಶಾಸಕರಿಂದ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಅವರು ಸಚಿವರು ತಮ್ಮ ಇಲಾಖೆ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ನಮ್ಮನ್ನ ಭೇಟಿ ಆಗ್ತಾರೆ. ನಮ್ಮ ಪತ್ರಕ್ಕೂ ಕೂಡ ಬೆಲೆ ಇಲ್ಲ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ನಿರ್ಧಾರ ಆಗಬೇಕು. ನಮಗೆ ಹೆಚ್ಚು ಅನುದಾನ ಕೊಡಿ ಅಂತ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಿನ್ನೆ ಸಿಎಂ ಭೇಟಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಳಬೇಗಿದಿ ಭುಗಿಲೆದ್ದಿದೆ. ಸಿಎಂ ಮುಂದೆ ಶಾಸಕರ ಆಕ್ರೋಶ ಕಟ್ಟೆ ಹೊಡೆದಿದೆ. ಸಚಿವರ ವರ್ತನೆ ವಿರುದ್ಧ ಸಿಟ್ಟಿಗೆದ್ದಂತ ಹಿರಿಯ ಶಾಸಕರು ಬಿಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದ್ದೇನೆ ಗೊತ್ತಾ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಹಾಗೂ ಶಾಸಕರ ಸಭೆಯ ಇನ್ಸೈಡ್ ಮಾಹಿತಿ ಇದೆ. ಇದು ಬಿಆರ್ ಪಾಟೀಲ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯ. ಇವರಿಗಿಂತ ಮುಂಚಿತವಾಗಿ ರಾಜು ಕಾಗೆ ಅವರು ಕೂಡ ಭೇಟಿ ಮಾಡಿದ್ರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಏನ್ ಮಾತಾಡಿದ್ರು ಗೊತ್ತಾ. ಆಕ್ರೋಶದ ಕಟ್ಟೆ ಹೊಡೆದಿದೆ. ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಸಚಿವರ ವಿರುದ್ಧ ಹಿರಿಯ ಶಾಸಕರಿಂದ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಅವರು ಸಚಿವರು ತಮ್ಮ ಇಲಾಖೆ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ನಮ್ಮನ್ನ ಭೇಟಿ ಆಗ್ತಾರೆ. ನಮ್ಮ ಪತ್ರಕ್ಕೂ ಕೂಡ ಬೆಲೆ ಇಲ್ಲ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ನಿರ್ಧಾರ ಆಗಬೇಕು. ನಮಗೆ ಹೆಚ್ಚು ಅನುದಾನ ಕೊಡಿ ಅಂತ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಿನ್ನೆ ಸಿಎಂ ಭೇಟಿಯಾಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಿನ್ನೆ ಸಿಎಂ ಭೇಟಿಯಾಗಿದ್ದಾರೆ.